ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮುಂದಿರುವಂಥ ಹಾದಿಗಳ್ಯಾವವು? ಸಿಬಿಐ ಕೋರ್ಟ್ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗ್ತಾರಾ? ಹೈಕೋರ್ಟ್ ಮೊರೆ ಹೋಗುವಂಥ ಅವಕಾಶ ಜನಾರ್ದನ ರೆಡ್ಡಿಗಿದೆ. ಹೈಕೋರ್ಟ್ನಲ್ಲಿ ಸಿಬಿಐಗೆ ತಡೆ ನೀಡಿದರೆ ಜನಾರ್ದನ ರೆಡ್ಡಿ ಕೊಂಚ ನಿರಾಳರಾಗಬಹುದು. ಶಾಸಕ ಸ್ಥಾನದಿಂದ ಕಳೆದುಕೊಳ್ಳುವ ಅಥವಾ ಶಾಸಕ ಸ್ಥಾನವನ್ನು ಕಳೆದುಕೊಳ್ಳುವ ಭೀತಿಯಿಂದಲೂ ಕೂಡ ನಿರಾಳತೆಯನ್ನು ಹೊಂದಬಹುದು. ಸಿಬಿಐ ತೀರ್ಪನ್ನು ಹೈಕೋರ್ಟ್ ಎತ್ತಿ ಹಿಡಿದ್ರೆ ಜನಾರ್ದನ ರೆಡ್ಡಿಗೆ ಜೈಲು ಬಿಟ್ಟರೆ ಬೇರೆ ಆಪ್ಷನ್ನೇ ಉಳಿದಿಲ್ಲ. ಜೈಲೇ ಗತಿ. ಶಾಸಕ ಸ್ಥಾನದ ಮೇಲೂ ಕೂಡ ತೂಗುಗತಿ ಆಗ್ತಾ ಇದೆ ಸಿಬಿಐ ಕೋರ್ಟ್ನ ತೀರ್ಪು. ಹೀಗಾಗಿ ಜನಾರ್ದನ ರೆಡ್ಡಿ ಮುಂದಿರುವಂಥ ಆಪ್ಷನ್ಗಳ ವಿಚಾರ ನೋಡಿದ್ರೆ ಕೋರ್ಟ್ ಒಂದೇ ಪರಿಹಾರ ಅಂತ ಕಾಣಿಸುತ್ತೆ. 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗಿರೋದ್ರಿಂದ ಜನಾರ್ದನ ರೆಡ್ಡಿಗೆ ಜೈಲೇ ಫಿಕ್ಸ್ ಆಗುತ್ತೆ. ಈ ಹಿಂದೆ 3.5 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ರು ರೆಡ್ಡಿ. ಈಗ ಮತ್ತೆ 3.5 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಬೇಕು. ಕಾನೂನಿನ ಪ್ರಕಾರ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆದರೆ ಶಾಸಕ ಸ್ಥಾನ ರದ್ದಾಗುತ್ತೆ. ಅವರು ಅನರ್ಹರಾಗ್ತಾರೆ, ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ. ರೆಡ್ಡಿಯ ಶಾಸಕ ಸ್ಥಾನಕ್ಕೆ ಕುತ್ತು ತರ್ತಾ ಇದೆ ಸಿಬಿಐನ ತೀರ್ಪು. ತೀರ್ಪು ಪ್ರಕಟ ಆಗ್ತಾ ಇದ್ದಂತೆ ಹೈದರಾಬಾದ್ನ ನಾಂಪಲ್ಲಿಯಲ್ಲಿರುವಂಥ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ರೆಡ್ಡಿ ಕಣ್ಣೀರಿಟ್ಟಿದ್ದಾರೆ. ಹೌದು, ಹೈದರಾಬಾದ್ನ ಕೋಟಿಯಲ್ಲಿರುವ ನಾಂಪಲ್ಲಿ ಕೋರ್ಟ್ ಅಂತ ಕರೀತಾರೆ ಅದನ್ನು. ನಾಂಪಲ್ಲಿ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾರೆ. ಹೈದರಾಬಾದ್ ಹೈಕೋರ್ಟ್ ಜಾಮೀನು ನೀಡೋವರೆಗೂ ಕೂಡ ಸದ್ಯಕ್ಕೆ ಜೈಲಿನಲ್ಲೇ ಇರಬೇಕಾಗಿತ್ತು. ಸಿಬಿಐ ವಿಶೇಷ ನ್ಯಾಯಾಲಯದ ತೀರ್ಪಿನ ವೇಳೆ ಜನಾರ್ದನ ರೆಡ್ಡಿ ಭಾವುಕರಾಗಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಜೈಲು ಬಿಟ್ಟರೆ ಬೇರೆ ಆಪ್ಷನ್ನೇ ಉಳಿಲಿಲ್ವಲ್ಲಪ್ಪ ಅಂತ ಕಷ್ಟಪಟ್ಟು ಗಂಗಾವತಿಯ ಶಾಸಕರಾಗಿದ್ದರು. ಈಗ ಶಾಸಕ ಸ್ಥಾನವೂ ಇಲ್ಲ, ಮನೆಗೂ ಹೋಗುವಂಗಿಲ್ಲ. ಸೊ ಹೀಗಾಗಿ ಜನಾರ್ದನ ರೆಡ್ಡಿ ಮತ್ತೊಮ್ಮೆ ಜೈಲಿನತ್ತ ಮುಖ ಮಾಡಬೇಕಾದಂಥ ಸ್ಥಿತಿ ಇದೆ. ಕಾರಣ ಇಷ್ಟೇ, ಜನಾರ್ದನ ರೆಡ್ಡಿ ಈಗಾಗಲೇ ವಿಚಾರಣಾಧೀನ ಕೈದಿಯಾಗಿ 3.5 ವರ್ಷಗಳ ಕಾಲ ಅದೇ ಚಂಚಲಗೂಡ ಜೈಲಿನಲ್ಲಿ ದಿನಗಳನ್ನು ಕಳೆದಿದ್ದಾರೆ. ಹೀಗಾಗಿ 2 ವರ್ಷಕ್ಕೂ ಹೆಚ್ಚು ಕಾಲ ಜೈಲು ಶಿಕ್ಷೆ ಆದರೆ ಅಂಥವರಿಗೆ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗುತ್ತೆ. ಆ ಕಾರಣದಿಂದಾಗಿ ಜನಾರ್ದನ ರೆಡ್ಡಿಗೆ ಬೇರೆ ಆಪ್ಷನ್ಗಳು ಕಾಣಿಸ್ತಾ ಇಲ್ಲ. ಹೈಕೋರ್ಟ್ಗೆ ಹೋಗ್ಬೋದು. ಹೈಕೋರ್ಟ್ ಸಿಬಿಐ ಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿಯುತ್ತಾ ಅಥವಾ ಸಿಬಿಐ ಕೋರ್ಟ್ ಅದರ ವಿರುದ್ಧವಾದಂಥ ವ್ಯತಿರಿಕ್ತ ತೀರ್ಪನ್ನು ಪ್ರಕಟಿಸುತ್ತಾ ಅದನ್ನು ರದ್ದುಗೊಳಿಸುತ್ತಾ ಸದ್ಯಕ್ಕೆ ಅದನ್ನು ಸ್ಟೇ ಕೊಡ್ತಾರಾ, ಇದೆಲ್ಲವೂ ಕೂಡ ನೋಡಬೇಕಾಗಿದೆ.